ನಮಸ್ತೆ ಸ್ನೇಹಿತರೆ. ಹೆಚ್ಚು ಮಾತನಾಡುವುದಕ್ಕಿಂತ ಮೌನವಾಗಿರೋದು ಉತ್ತಮ. ನಿಮ್ಮ ಶಕ್ತಿಯನ್ನು ಮಾತಿನಿಂದ ಪೋಲು ಮಾಡಬೇಡಿ. ಜೀವನದಲ್ಲಿ ಕತ್ತಲೆಗೆ ಎಂದಿಗೂ ಹೆದರದಿರಿ. ಚುಕ್ಕಿಗಳು ಕತ್ತಲೆಯಲ್ಲಿಯೇ ಮಿನುಗುವುದು. ಆತ್ಮ ಸಾಕ್ಷಾತ್ಕಾರವು ಗಮ್ಯಸ್ಥಾನವಲ್ಲ, ಇದು ಎಂದಿಗೂ ಅಂತ್ಯಗೊಳ್ಳದ ಸ್ವಯಂ ಅನ್ವೇಷಣೆಯ ಪ್ರಯಾಣವಾಗಿದೆ. ಒಟ್ಟುಗೂಡುವುದು ಸಂತೋಷವನ್ನು ದ್ವಿಗುಣಗೊಳಿಸುತ್ತದೆ ಮತ್ತು ದುಃಖವನ್ನು ಅರ್ಧದಷ್ಟು ಕಡಿಮೆ ಮಾಡುತ್ತದೆ. ಬೆಳವಣಿಗೆ ಒಳ್ಳೆಯದೇ, ಆದರೆ ಒಳ್ಳೆಯತನ ಹಾಗೂ ಮುಗ್ಧತೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಒಮ್ಮೆ ನಿಜವಾದ ಜೀವನವನ್ನು ಜೀವಿಸಲು ಪ್ರಾರಂಭಿಸಿ ಹಾಗೂ ಪ್ರತಿದಿನವನ್ನು ಹೊಸ ಪ್ರಾರಂಭವೆಂದು ಪರಿಗಣಿಸಿ. ತೃಪ್ತಿ ಎಂದರೆ ನಿಮಗೆ ಬೇಕಾದುದನ್ನು ಪೂರೈಸುವುದು ಅಲ್ಲ, ಆದರೆ ನೀವು ಈಗಾಗಲೇ ಎಷ್ಟು ಹೊಂದಿದ್ದೀರಿ ಎಂಬುದರ ಅರಿವು. ನಿಮ್ಮಲ್ಲಿ ಇರುವುದರಲ್ಲಿ ತೃಪ್ತರಾಗಿರಿ. ವಾಸ್ತವವನ್ನು ಆನಂದಿಸಿ. ಯಾವುದಕ್ಕೂ ಕೊರತೆ ಇಲ್ಲ ಎಂದು ನೀವು ಭಾವಿಸಿದಾಗ ಇಡೀ ಪ್ರಪಂಚವು ನಿಮ್ಮದಾಗಿರುತ್ತದೆ. ಯೋಚಿಸಿ ಮಾತನಾಡಿ. ಹೆಚ್ಚೆಚ್ಚು ಗಮನವಿಟ್ಟು ಕೇಳಿಸಿಕೊಳ್ಳಿ. ಇದೇ ಅದೆಷ್ಟೋ ಸಮಸ್ಯೆಗಳನ್ನು ನಿವಾರಿಸಬಲ್ಲದು. ಕೇಳದವರೆದುರು ನಿಮ್ಮ ಮಾತುಗಳನ್ನಾಡದಿರಿ. ಗೌರವವಿಲ್ಲದೆಡೆ ನಿಲ್ಲದಿರಿ. ಸಮಸ್ಯೆಗಳಿಗೆ ಹೆದರದಿರಿ. ಸ್ವಯಂ ಸಾಕ್ಷಾತ್ಕಾರ ಶಾಶ್ವತ ಸಂತೋಷದ ಹೆಬ್ಬಾಗಿಲು. ಅದಿಲ್ಲದೆ ಉಳಿದೆಲ್ಲ ಸಂತೋಷವು ಕ್ಷಣಿಕವಾದದ್ದು. ಒಳ್ಳೆಯ ಗುಣ ನಡತೆಗಳು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಅದನ್ನು ದುಡ್ಡಿಗೆ ಕೊಂಡುಕೊಳ್ಳಲಾಗುವುದಿಲ್ಲ. ಜೀವನದಲ್ಲಿ ಏನೂ ಇಲ್ಲದಿದ್ದಾಗ ಧೈರ್ಯವಾಗಿರೋದು ಉತ್ತಮ. ಎಲ್ಲವೂ ಇದ್ದಾಗ ಒಳ್ಳೆಯ ನಡವಳಿಕೆಯನ್ನು ತೋರುವುದು ಬಹಳ ಮುಖ್ಯ. ಅದೃಷ್ಟವು ನಮ್ಮ ಆಯ್ಕೆಗಳ ಮೊತ್ತವಾಗಿದೆ ಮತ್ತು ನಮ್ಮ ಆಯ್ಕೆಗಳು ನಮ್ಮ ಜೀವನದ ವಾಸ್ತುಶಿಲ್ಪಿಗಳು. ಬೇರೆಯವರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬುದರಿಂದಲ್ಲ, ಸ್ವತಃ ನೀವು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುವಿರಿ ಎಂಬುದು ನಿಮ್ಮ ಮೌಲ್ಯವನ್ನು ತಿಳಿಸುತ್ತದೆ. ಜೀವನದಲ್ಲಿ ಅತ್ಯಂತ ಮೌಲ್ಯಯುತವಾದದ್ದು ಏನಾದರೂ ಇದ್ದರೆ ಅದು ನಿಮ್ಮ ಆತ್ಮಗೌರವವಾಗಿದೆ. ಹಿರಿಯರ ಮಾತಿನ ಮೌಲ್ಯವು ಕೇವಲ ಅವರ ಮಾತಿನಲ್ಲಲ್ಲ, ಅವರ ಜೀವಮಾನದ ಅನುಭವದಿಂದ ಬರುವ ಆಳವಾದ ತಿಳುವಳಿಕೆಯಲ್ಲಿ ಇದೆ. ಮನಸ್ಸಿನಲ್ಲಿರುವ ಆಲೋಚನೆಗಳು ಒಳ್ಳೆಯವಾಗಿದ್ದರೆ ಪ್ರಪಂಚವು ಸುಂದರವಾಗಿ ಕಾಣುತ್ತದೆ. ನಿಮ್ಮ ಜೀವನ ಸ್ಥಿತಿಯನ್ನು ಒಪ್ಪಿ ಅಪ್ಪಿ ಪ್ರತಿದಿನ ಪ್ರತಿಕ್ಷಣ ಆನಂದಿಸುವುದು ಸಂತೋಷದ ರಹಸ್ಯವಾಗಿದೆ. ಸ್ನೇಹಿತರೆ, ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಮಹಾದಾನಿ ಪ್ರೇರಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.